ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮನೆಯಲ್ಲಿ ಮೋಸ್ಟ್ ಮೆಚೂರ್ಡ್ ಪರ್ಸನ್ ಅಂದ್ರೆ ದಟ್ಸ್ ಲೀಲಾ. ಲೀಲಾ ನನ್ನ ಜವಾಬ್ದಾರಿ. ಅವಳಿಗೆ ಏನ್ ಬೇಕು ಏನ್ ಬೇಡ ಅಂತ ನಾನು ಡಿಸೈಡ್ ಮಾಡ್ತೀನಿ. ವಿಷಯ ನಾನು ಅಂದ್ಕೊಳ್ಳೋದಕ್ಕಿಂತ ತುಂಬಾ ಮುಂದೆ ಹೊರಟೋಗಿದೆ. ಇದನ್ನು ಹೇಗಾದ್ರೂ ಮಾಡಿ ಇಲ್ಲೇ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ಇದನ್ನ ಹಿಡಿಯೋದ್ರೊಳಗೆ ಇಡೀ ನನ್ನ ಜೀವನನೇ ಕಳೆದು ಹೋಗುತ್ತೆ. ಹಾಗಾಗಕ್ಕೆ ನಾನು ಬಿಡಬಾರ್ದು. ನನ್ನ ಜೊತೆ ಅಷ್ಟು ಚೆನ್ನಾಗಿದ್ಲಿಲ್ಲ, ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ಮಾಡಿಬಿಟ್ಲು. ಅವಳ ಮನಸ್ಸಲ್ಲಿ ಕೆಟ್ಟ ಭಾವನೆ ಇದ್ದಿದ್ರಿಂದಾನೆ ನನ್ನ ಜೊತೆ ಕ್ಲೋಸ್ ಆಗಿದ್ದಿದ್ದು, ನನ್ನನ್ನು ಅಕ್ಕ ಅಂತ ಹೇಳಿದ್ದು, ನನ್ನ ಜೊತೆ ಸ್ನೇಹ ಬೆಳೆಸಿದ್ದು, ನನ್ನನ್ನು ಕೇರ್ ಮಾಡಿದ್ದು ಎಲ್ಲ ಸುಳ್ಳು. ಇಷ್ಟೆಲ್ಲ ಆದರೂ ನಾನು ಸುಮ್ಮನೆ ಇರಬಾರ್ದು. ಸುಮ್ಮನಾಗೋದ್ರೆ ನಿನ್ನ ಜೀವನಕ್ಕೆ ನೀನೇ ಧಣಿ. ಆದರೆ ಈ ಜೀವನಕ್ಕೆ ಧರೆಯಾಳೋ ಧಣಿನೇ ಬ್ಯಾರೆ, ಅವನ ಜ್ಞಾನನೇ ಬ್ಯಾರೆ. ಇಲ್ಲ, ಅಭಿ ನನಗೆ ಸೇರ್ಬೇಕಾದವ್ರು, ಅಭಿ ನನಗೆ ಸೇರ್ಬೇಕಾದ ಸಂಪತ್ತು. ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಬಿಟ್ಕೊಡಲ್ಲ. ಮೊದಲು ಅಲೀಲಾನ ಅಭಿಯಿಂದ ದೂರ ಇಡಬೇಕು. ದೂರ ಇಡ್ತೀನಿ. ಅಲ್ಲ ಅಕ್ಕ, ಅಭಿ ಅಂದ್ರೆ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವ್ರು ಕಂಡ್ರೆ ನನಗಾಗಲ್ಲ ಅಂತ ಹೇಳ್ತಿದ್ದವರು ಈಗ ನನ್ನ ಮನೆ, ಅವರು ನನ್ನ ಅಭಿ ಅಂತೆಲ್ಲ ಹೇಳ್ತಿದ್ದಾರೆ. ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಆಗ್ಲೇಬೇಕಲ್ಲ ಸರು, ಅದಕ್ಕೆ ತಾನೆ ಇಷ್ಟು ಸಲ ಸೋತ್ರು ಪ್ರಯತ್ನ ಬಿಡದೆ ಗುರಿ ಕಡೆ ಹೆಜ್ಜೆ ಇಡ್ತಾ ಇದ್ದಿತ್ತು. ಅದಕ್ಕೆ ಈಗ ಗುರಿಗೆ ಇಷ್ಟು ಹತ್ರದಲ್ಲಿದ್ದೀವಿ. ನೋಡ್ತಾ ಇರು, ನಾಳೆ ಅಂತರಾತ್ತೆನೇ ಲೀಲಾನ ಈ ಮನೆಯಿಂದ ಹೊರಗೆ ಹಾಕಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ. ನಿಮಗೆ ಹೇಗೆ ಗೊತ್ತು? ಅನುಭವ ಸರು, ನಾಳೆ ನೀನೇ ನೋಡ್ತೀಯಲ್ಲ, ಎಲ್ಲ ನಿನಗೆ ಗೊತ್ತಾಗುತ್ತೆ. ಹೊರಗಡೆನಾ? ಇವಾಗ್ಲಾ? ಮುಂಚೆ ಆಸೆ ಇತ್ತು ಲಕ್ಷ್ಮಿ, ಇವಾಗೇನೂ ಇಲ್ಲ. ಹೇಳಿ, ನಿಮ್ಮ ಆಸೆಗಳೇನು ಅಂತ ನಂಗೂ ತಿಳ್ಕೊಳ್ಳೋಕೆ ಕುತೂಹಲ. ಏನ್ ಗೊತ್ತಾ ಲಕ್ಷ್ಮಿ, ನನ್ ಚಿಕ್ಕ ವಯಸ್ಸಿಂದಾನು ಫಾರಿನ್ ಹೋಗ್ಬೇಕು ಅಂದ್ರೆ ತುಂಬಾ ಆಸೆ ಇತ್ತು. ನಾನು ಅಪ್ಪಂಗೆ ತುಂಬಾ ಸತಿ ಕರ್ಕೊಂಡು ಹೋಗು ಅಂತಾನು ಹೇಳ್ತಾ ಇದ್ದೆ, ಹಠ ಕೂಡ ಮಾಡ್ತಿದ್ದೆ. ಆದ್ರೆ ಅಪ್ಪಂಗೆ ಕರ್ಕೊಂಡು ಹೋಗೋ ಶಕ್ತಿ ಇರ್ಲಿಲ್ವಲ್ಲ. ಅದಕ್ಕೆ ನನ್ನ ಸಮಾಧಾನಕ್ಕೋಸ್ಕರ ಈ ಲಂಡನ್ ಫೋಟೋ ಇರೋ ಕ್ಯಾಲೆಂಡರ್ನ ತಂದ್ಕೊಟ್ಟಿದ್ರು. ನಾನು ಅದನ್ನ ನೋಡ್ಕೋತಾ ನನ್ನ ಲೈಫ್ ಹೀಗಿರ್ಬೇಕು ಹಾಗಿರ್ಬೇಕು, ನನ್ನ ಆಸೆ ಕನ್ಸುಗಳನ್ನ ಬಚ್ಚಿಡ್ದೆ ರೆಕ್ಕೆ ಬಿಚ್ಚಿ ಸಮುದ್ರ ದಾಟಿ ಮುಂದೆ ಹೋಗ್ಬೇಕು. ಏನತ್ತೆ ನೀವು ಇಷ್ಟೆಲ್ಲ ಆಸೆ ಇಟ್ಕೊಂಡು ಸುಮ್ಮನೆ ಇದ್ದೀರಲ್ಲ? ಈ ಆಸೆ ಎಲ್ಲ ಚಿಕ್ಕ ವಯಸ್ಸಿಂದು, ಮದ್ವೆ ಆಗೋವರೆಗೂ ಇತ್ತು ಅನ್ಕೋ. ಇವ್ರ ಮೇಲೆ ನನಗೆ ಮನ್ಸಾದ್ಮೇಲೆ ನನ್ನ ಆಸೆ, ನನ್ನ ಗುರಿ, ನನ್ನ ಕನಸು ಎಲ್ಲ ಇವರೇ. ಇವ್ರು ಚೆನ್ನಾಗಿರ್ಬೇಕು, ಅದೇ ನನ್ನ ಗುರಿ. ಅವ್ರು ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಈ ಮನೇಲೆ ನನ್ನ ಜೀವ ಹೋಗ್ಬೇಕು, ಇದೇ ನನ್ನ ಕನಸು. ಇದು ಬಿಟ್ರೆ ಬೇರೆ ಯಾವ ಆಸೆನೂ ಇಲ್ಲ ಲಕ್ಷ್ಮಿ. ಜಗತ್ತಲ್ಲಿರೋ ಎಲ್ಲ ಹೆಣ್ಮಕ್ಳು ಹೀಗೆ ಅಲ್ವಾ ಅತ್ತೆ? ನನ್ನನ್ನೇ ನೋಡಿ, ಮದ್ವೆಗೆ ಮುಂಚೆ ಏನೇನೋ ಆಸೆ, ಮದ್ವೆ ಆದ್ಮೇಲೆ ಯಾವ ಆಸೆನೂ ಇಲ್ಲ.
ನನ್ನ ಮನೆ ನನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಆಸೆ. ಈ ಪಾಠ ಕೂಡ ಕಲ್ತಿದ್ದು ನಿಮ್ಮಿಂದಾನೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಬೆನ್ನ ಹಿಂದೆ ಗೊತ್ತಾಗದೆ ಬಂದ್ರೆ ಕಡೆ ಪಕ್ಷ ಮಿರರಲ್ಲಾದ್ರೂ ಕಾಣಿಸುತ್ತೆ. ಇದಿಲ್ದೆ ಹೋಗಿದ್ರೆ ಅದೆಷ್ಟು ಜನಕ್ಕೆ ಬೆನ್ನಿಗೆ ಚೂರಿ ಬೀಳ್ತಿತ್ತೋ ಏನೋ. ನಾನ್ ನಿನ್ ಬೆನ್ನಿಗೆ ಚೂರಿ ಹಾಕ್ತಿದ್ದೀನಿ ಅಂತನಾ? ಎಕ್ಸಾಕ್ಟ್ಲಿ. ಅಲ್ಲದೆ ಇದ್ರು ಅದೇ ಅರ್ಥ. ಅದೇ ತರ ಏನೋ ಒಂದ್ ಮಾಡ್ತೀಯ ನೀನು. ಏನ್ ಕಿಂಡಲ್ಲ? ಇಲ್ಲಪ್ಪ, ಫ್ಯಾಕ್ಟ್. ಅಂದ್ರೆ ನಿಜ ಹೇಳ್ತಿದ್ದೀನಿ. ಈ ಬೆಕ್ಕಿನ ಮರಿಗಳ ತರ ಸೌಂಡ್ ಮಾಡದೆ ಬರ್ತಾರಲ್ಲ ಅಂತವ್ರನ್ನ ನಾನು ಯಾವತ್ತೂ ನಂಬಲ್ಲ. ನೀನು ಹಾಗೆ ಬಂದೆ. ಹ್ಞೂ, ನಿನ್ ರಾಜ್ಯ ಕಿತ್ಕೊಂಡು ನಿನ್ನ ಸಿಂಹಾಸನದಿಂದ ಕೆಳಗಿಳಿಸ್ಬೇಕು ಅನ್ಕೊಂಡಿದ್ದೀನಿ. ಬೇಸಿಕಲಿ ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡ್ಲಿ, ಈ ಕಂಪನಿ ಶೇರ್ಸು ಆಫೀಸ್ ವಿಷಯ ಬಂದಾಗ ಬರ್ಲೇಬೇಕಾಗತ್ತೆ, ವಿಧಿ ಇಲ್ದೆ. ಅದಕ್ಕೆ ಬಂದೆ. ಏನು, ನೀನು ಆಫೀಸ್ ಕೆಲ್ಸಕ್ಕೆ ಕೈ ಜೋಡಿಸ್ತಿದ್ಯಾ? ಅಯ್ಯೋ ದೇವ್ರೆ, ನನ್ನ ಗಂಡನ ಆಫೀಸ್ನ ನೀನೇ ಕಾಪಾಡ್ಬೇಕಪ್ಪ. ಮಾತು ಸಾಕು. ಈ ಡಾಕ್ಯುಮೆಂಟ್ಸ್ಗೆ ನಿನ್ನ ಸಿಗ್ನೇಚರ್ ಬೇಕಿತ್ತು, ಅದಕ್ಕೆ ಬಂದೆ. ನನ್ನ ಸೈನಾ? ಯಾಕೆ? ಅಜ್ಜಿ ಅರ್ಶನ ಕುಂಕುಮಕ್ಕೆ ಅಂತ ಅವಾಗ ನಿನಗೆ ಅವ್ರ ಶೇರ್ಸ್ ಎಲ್ಲ ಬರ್ಕೊಟ್ಟಿದ್ರಲ್ಲ, ಆ ಕರ್ಮಕ್ಕೆ ಹೊಸ ಪ್ರಾಜೆಕ್ಟ್ಗೆ ನಿನ್ನ ಸಿಗ್ನೇಚರ್ ಬೇಕಿತ್ತಂತೆ. ಓ, ಯು ಮೀನ್ ಮೈ ಆಟೋಗ್ರಾಫ್? ಏನಿದೆ ಇದರಲ್ಲಿ? ನಿನ್ನ ಶೇರ್ಸ್ ಎಲ್ಲ ನನ್ನ ಹೆಸರು ಬರೆಸ್ಕೊಂಡು ನಿನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ನಿನಗೆ ಹೆದರ್ಕೆನಾ? ನನಗೆ ಶೇರ್ಸು, ಆಸ್ತಿ ಪಾಸ್ತಿ ಇದ್ರ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನಂಗೆ ಬೇಡ ಅಂದರೂ ಅಜ್ಜಿ ಫೋರ್ಸ್ ಮಾಡಿ ಕೊಟ್ಟಿದ್ದು. ಸೆಕೆಂಡ್ಲಿ, ಈ ದುಡ್ಡೆಲ್ಲ ನಂದಲ್ಲ. ನಾನು ಸಂಪಾದನೆ ಮಾಡದೇ ಇರೋ ದುಡ್ಡಲ್ಲಿ ಕೋಟಿ ಕೋಟಿ ದುಡ್ಡು ಹೋದರೂ ನನಗೆ ಯಾವ ಪ್ರಾಬ್ಲಮ್ ಇಲ್ಲ. ಆದರೆ ನಾನು ದುಡ್ದಿರೋ 1 ರೂಪಾಯಿ ಹೋದರೂ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಹೇಳು, ಎಲ್ಲಿ ಸೈನ್ ಮಾಡಬೇಕು? ಇಲ್ಲಿ. ಅಬ್ಬಾ, ಈ ಲೀಲಾನ್ ಮನೆಯಿಂದ ಹೊರಗೆ ಹಾಕೋದಕ್ಕೆ ಅಫಿಷಿಯಲ್ ಆಗಿ ಅವಳ ಕೈಯಿಂದಾನೇ ಸೈನ್ ಹಾಕಿಸ್ಕೊಂಡಿದ್ದಾಯ್ತು. ಇನ್ನು ನಿನ್ ಕತೆ ಮುಗೀತು ಲೀಲಾ. ಥ್ಯಾಂಕ್ ಯು ಸೋ ಮಚ್. ಇವಳು ನನಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ಒಳ್ಳೆ ಲೂಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.